ಶಿವಕುಮಾರ್ ಅವರ ನಮ್ಮ ಅಭ್ಯರ್ಥಿ ಸಮರ್ಥ್ ಅವರ ಲೋಕಸಭಾ ಸದಸ್ಯರಾದಂಥ ಶ್ರೀಮತಿ ಪ್ರಭಾ ಅವರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಸ್ ಮಲ್ಲಿಕಾರ್ಜುನ ಅವರ ಇತರ ಎಲ್ಲ ಸಹೋದ್ಯೋಗಿ ಮಿತ್ರರ ಶಾಸಕ ಮಿತ್ರರ ನಮ್ಮ ಪಕ್ಷದ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಮಳೆ ಬಂದಿದೆ. ಜಮೀರ್ ಅವರು 5ನೇ ತಾರೀಕು ಬರ್ತಾರೆ. ಜಮೀರ್ ಅವರು 5ನೇ ತಾರೀಕು ಬರ್ತಾರೆ. ಜಮೀರು ನಮ್ಮ ಮಂತ್ರಿಮಂಡಲದಲ್ಲಿ ಸದಸ್ಯರಾಗಿರ್ತಕ್ಕಂಥವರು. ಅಲ್ಪಸಂಖ್ಯಾತರ ಮಂತ್ರಿಗಳು, ಅವರ ಜವಾಬ್ದಾರಿನೂ ಕೂಡ ಇದೆ. ಈಗ ಕೇರಳದಲ್ಲಿದ್ದಾರೆ. 4ನೇ ತಾರೀಕಿಗೆ ಕೇರಳದಲ್ಲಿರ್ತಾರೆ. 5ನೇ ತಾರೀಕು ದಾವಣಗೆರೆಗೆ ಬಂದೇ ಬರ್ತಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಅಧಿಕಾರಕ್ಕೆ ಬಂದಾಗ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಕೂಡ, ಅವರು ಬಡವರಿರಲಿ, ಹಿಂದುಳಿದವರಿರಲಿ, ದಲಿತರಿರಲಿ, ಅಲ್ಪಸಂಖ್ಯಾತರಿರಲಿ, ಅವರೆಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದು ನಿಮ್ಮ ಪಕ್ಷ. ಕರ್ನಾಟಕದಲ್ಲಿರ್ತಕ್ಕಂಥದ್ದು ನಿಮ್ಮ ಸರ್ಕಾರ. ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದ್ರು. ಜೊತೆಗೆ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದ್ರು. ಒಬ್ಬೊಬ್ಬ MLAಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು. ಸುಮಾರು 25-30 ಕೋಟಿ ರೂಪಾಯಿಗಳನ್ನು ಕೊಟ್ಟು MLAಗಳನ್ನ ಖರೀದಿ ಮಾಡಿ ಕೊಂಡ್ಕೊಂಡ್ರು. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ MLAಗಳನ್ನ ಕೊಂಡ್ಕೊಳ್ಳಿಕ್ಕೆ ಹಣ ಎಲ್ಲಿಂದ ಬರ್ತು ಅವ್ರಿಗೆ? ಬಿಜೆಪಿಯವರು ಬಹಳ ಸಜ್ಜನರಾಗಿ ಪ್ರಾಮಾಣಿಕರಾಗಿ ಮಾತಾಡ್ತಾರೆ. ಎಲ್ಲಿಂದ ಬರ್ತು ಹಣ? ಉಪಚುನಾವಣೆಗಳನ್ನು ಮಾಡಿದ್ರು, ರಾಜೀನಾಮೆ ಕೊಟ್ಟರು MLAಗಳೆಲ್ಲ. ಉಪಚುನಾವಣೆಗಳು ಮಾಡಿದ್ರು, ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಆ ಹಣ ಎಲ್ಲಿಂದ ಬಂತು? ಇದನ್ನ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಮಾತುಗಳನ್ನ ಅವರಲ್ಲಿ ನಾನು ನೀವೆಲ್ಲರೂ ಕೂಡ ಅವರಿಗೆ ಕೇಳಬೇಕು ಅಂತಕ್ಕಂಥ ಈ ಪ್ರಶ್ನೆಯನ್ನ ಕೇಳಿ ಅವರಿಗೆ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈಗ ನಮಗೆ ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಅದು ಯಾರು ಹೇಳೋದು? ಶ್ರೀಮಾನ್ ಯಡಿಯೂರಪ್ಪನವರು ಹೇಳ್ತಕ್ಕಂಥ ಮಾತುಗಳು. ಯಡಿಯೂರಪ್ಪನವರೇ ಭ್ರಷ್ಟರಾಗಿದ್ದಂಥ ಮುಖ್ಯಮಂತ್ರಿ. ಅವರ ಮಗ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಲದಲ್ಲಿ ಬಹಳಷ್ಟು ಅವ್ಯವಹಾರಗಳನ್ನು ಮಾಡಿ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥವ್ರು. ಇದನ್ನ ನಾನು ಹೇಳೋದಲ್ಲ, ಯತ್ನಾಳ್ ಹೇಳಿರೋದು. ಬಿಜೆಪಿ ಗೆಲ್ಲಿಸಿದ್ರೆ ನಿಮಗೆ ಏನು ಉಪಯೋಗ ಆಗಲ್ಲ. ಕಾಂಗ್ರೆಸ್ ಗೆಲ್ಲಿಸಿದ್ರೆ ನಿಮಗೆ ಇನ್ನೂ ವಿಶೇಷವಾದ ಯೋಜನೆಗಳು, ಪ್ಯಾಕೇಜ್ ಹಾಕಿ ಸಿದ್ದರಾಮಯ್ಯನವರು ಈ ಕ್ಷೇತ್ರವನ್ನು ಸಂಪೂರ್ಣವಾಗಿ ಒಂದು ಅಭಿವೃದ್ಧಿಯ ಕ್ಷೇತ್ರವನ್ನಾಗಿ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಸೌಲಭ್ಯಗಳನ್ನು ಕೊಡ್ತಾರೆ.
ಎಲ್ಲೆಲ್ಲಿ ರಸ್ತೆಗಳಾಗಬೇಕು, ಎಲ್ಲ ಬಡಾವಣೆ ಆಗಬೇಕು, ವಸತಿ ಇರ್ಬೋದು, ಇನ್ನು ಉಳಿದಂಥ ಎಲ್ಲ ಯೋಜನೆಗಳನ್ನು ವಿಶೇಷವಾಗಿ ತಂದು ಈ ಕ್ಷೇತ್ರವನ್ನು ಒಂದು ಅಭಿವೃದ್ಧಿಯ ಕ್ಷೇತ್ರವನ್ನಾಗಿ, ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಾರೆ. ವಿಶೇಷವಾದಂಥ ಒಂದು ಪ್ಯಾಕೇಜ್ ಇಲ್ಲಿ ಹಾಕಿಸಿ ಅದನ್ನು ಒಂದು ಉತ್ತಮವಾದಂಥ ಅತ್ಯುತ್ತಮ ಅಭಿವೃದ್ಧಿಯ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಕಾಂಗ್ರೆಸ್ ಸಂಕಲ್ಪ ಮಾಡಿದೆ. ಈ ಕಾರಣದಿಂದ ನೀವು ಕಾಂಗ್ರೆಸ್ ವೋಟ್ ಹಾಕಿ ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ನಗರ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತೇಳಿ ನಮ್ಮ ಮತದಾರರಲ್ಲಿ ಮತ್ತು ಪ್ರಾರ್ಥನೆ ಮಾಡ್ತೀವಿ.